ನಮಸ್ಕಾರ ವೀಕ್ಷಕರೇ, ನನ್ನ ಯೂಟ್ಯೂಬ್ ಚಾನಲ್ಗೆ ವಂದನೆಗಳು. ಇಲ್ಲಿ ನಮ್ಮೊಟ್ಟಿಗೆ ಇವತ್ತು ಚಂದ್ರಣ್ಣ ಅವರಿದ್ದಾರೆ. ಚಂದ್ರಣ್ಣ ನಮ್ಮದು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿ ತುಂಬ ಖುಷಿಯಲ್ಲಿ ನಿಮ್ಮ ಜೊತೆ ನನಗೂ ಒಂದು ವಿಡಿಯೋ ಮಾಡಬೇಕಂತ ಒಂದು ಆಸಕ್ತಿ ತೋರಿಸಿದ್ರು. ಅದಕ್ಕೆ ಇವತ್ತು ಅವ್ರ ಜೊತೆ ಒಂದು ಚಿಕ್ಕದಾಗಿ ಮಾತಾಡೋಣ. ಏನಂತ, ಲೈಫ್ ಹೇಗೆ ಇದ್ದಾರೆ, ಖುಷಿಯ ಆ ಥರ ಒಂದು ಮಾತುಕತೆ ಮಾಡುವ. ಚಂದ್ರಣ್ಣ, ನಮಸ್ತೆ. ನಮಸ್ಕಾರ. ಮತ್ತೆ ಹೇಗಿದ್ರಿ? ಅಡ್ಡಿಲ್ಲ, ಆರಾಮಿದ್ದೀವಿ. ಮತ್ತೆ ಲೈಫ್ ಹೇಗಾಗ್ತಾ ಉಂಟು? ಅಡ್ಡಿಲ್ಲ, ಪರವಾಗಿಲ್ಲ, ನಡೀತಾ ಇದೆ. ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ ಖುಷಿ ಆಯ್ತಾ? ನಿನ್ನ ವಿಡಿಯೋ ನೋಡಿ ಖುಷಿಯಾಗಿ ನಿನ್ನೊಟ್ಟಿಗೆ ಒಂದು ವಿಡಿಯೋ ಮಾಡುವ ಅಂತೇಳಿ ಖುಷಿ ಆಯ್ತು. ಅದಕ್ಕೆ ಒಂದು ವಿಡಿಯೋ ಮಾಡುವ ಅಂತ ಹೇಳಿದ್ದು. ಮತ್ತೆ ನಿಮ್ದು ಡೈಲಿ ದಿನಚರಿ ಹೇಗೆ? ಈಗ ಸಾಗೋಳಿ ಊರು ಬೈಡೆಲ್ಲ ಹೇಗೆ ನಡೀತಾ ಉಂಟ? ಒಳ್ಳೆ ಅಡ್ಡಿಲ್ಲ, ಮಳೆ ಸ್ವಲ್ಪ ಆಗ್ತಾ ಉಂಟು, ಈಗ ನಡೀತಾ ಉಂಟು. ನಮ್ದು ಈಗ ಬಂಡಿ ಉಂಟಲ್ಲ, ಇದೇ ನಮ್ದು ರಥ. ನಮ್ದು ಊರಿದು ಸಾಗೋಳಿ ಬಗ್ಗೆ ಒಂಚೂರು ಹೇಳಿ. ಮೊದಲು 3 ಬಗ್ಗೆ ಮಾಡ್ತಿದ್ರು, ಈಗ ಯಾರು ಮಾಡುದು ಡೌಟ್. ಸ್ವಲ್ಪ ಮಳೆ ಇದೆ ಅಲ್ಲ, ಕಮ್ಮಿ ಇದೆ ಅಲ್ಲ, ಈಗ ಒಂದು ಮಳೆ ಮಾಡುದೇ ಬಹಳ ಕಷ್ಟ. ಈ ವರ್ಷ ಒಂದು ಮಾಡಿದೀವಿ, ನಡೀತಾ ಉಂಟು, ನಡೀಲಿ ಅಂತೇಳಿ ನೋಡೋಣ. ಮತ್ತೆ ನೀವು ನಿಮ್ಮ ಮನೆಯಲ್ಲಿ ಕೋಳಿ ಸಾಕ್ತಿರಲ್ಲ, ಕೋಳಿ ಸಾಕಣೆ ಬಗ್ಗೆ ಚಂದ್ರಣ್ಣಂಗೆ ಒಳ್ಳೆ ನಾಲೆಜ್ ಉಂಟು. ಅವರು ತುಂಬಾ ವರ್ಷಗಳಿಂದ ಕೋಳಿ ಸಾಕಣೆ ಮಾಡ್ತಾ ಇದ್ರು. ಸೊ ನಾಟಿ ಕೋಳಿ ಅಂದ್ರೆ ಅವ್ರ ಮನೆಯಲ್ಲಿ ಇದು ತಿನ್ಲಿಕ್ಕೆ ಕೂಡ, ಮತ್ತೆ ಅವರು ಸಾಕಿ ಮಾರುದು, ಮತ್ತೆ ದೇವರಿಗೆ ಕೊಡ್ಲಿಕ್ಕೆ ಅಂತ ಕೋಳಿ ಸಾಕಾಣಿಕೆಯಲ್ಲಿ ಅವರು ತುಂಬಾ ಹೆಸರು ಮಾಡಿದ್ದಾರೆ ಊರ್ ಕಡೆಯಲ್ಲಿ. ಅವರ ಮನೆಯ ಕೋಳಿ ಕೂಡ ತುಂಬಾ ಉತ್ತಮವಾಗಿ ಬೆಳೆಸ್ತಾರೆ. ಸೊ ಆ ಕೋಳಿ ಸಾಕಣೆ ಬಗ್ಗೆ ಅವ್ರ ಹತ್ರ ಒಂದು ಸ್ವಲ್ಪ ಕೇಳುವ. ಕೋಳಿ ಸಾಕಣೆ ಹೇಗೆ ನಡೀತಾ ಉಂಟು ಚಂದ್ರಣ್ಣ? ಪರವಾಗಿಲ್ಲ, ನಡೀತಾ ಇದೆ. ಆದ್ರೆ ಈಗಿನ ವಾತಾವರಣದಲ್ಲಿ ಸ್ವಲ್ಪ ಕಷ್ಟ. ಏನಂದ್ರೆ ಅದಕ್ಕೆ ಕಾಯಿಲೆ ಜಾಸ್ತಿ ಬರುದು. ಸೊ ಮಳೆಗಾಲದಲ್ಲಿ ಸ್ವಲ್ಪ ಕಾಯಿಲೆ ಬರುದು ಜಾಸ್ತಿ. ಮಳೆಗಾಲದಲ್ಲಿ ಕಾಯಿಲೆ ಜಾಸ್ತಿ, ಮತ್ತೆ ಕ್ಲೀನಿಂಗ್ ಸ್ವಲ್ಪ ಕಷ್ಟ. ಆದ್ರೆ ಕ್ಲೀನ್ ಇದ್ರೆ ಮಾತ್ರ ಕೋಳಿ ಬಾಳಿಕೆ ಇರ್ತದೆ, ಇಲ್ಲಾಂದ್ರೆ ಸ್ವಲ್ಪ ಸಾಯ್ತವೆ. ಈ ಕೋಳಿ ಸಾಕಣೆಯಲ್ಲಿ ಇದು ಆದಾಯ ಉಂಟಾ? ಆದಾಯ ಉಂಟು, ಲಾಭ ಉಂಟು, ಲಾಸ್ ಉಂಟು, ಹೇಳಲಿಕ್ಕಿಲ್ಲ. ಅದೀಗ ನೀವು ಈಗ ಕೋಳಿ ಸಾಕಣೆ ಮಾಡುವವರಿಗೆ ಎಂತ ನೀವು ಸಜೆಷನ್ ಮಾಡ್ತೀರಿ? ಮಾಡ್ಬೋದು ಅವರು? ಕೋಳಿ ಸಾಕಣೆ ಮಾಡ್ಬೋದು, ಮಾಡಿ ಅದರಲ್ಲಿ ಪಳಗಬೇಕು, ಸ್ವಲ್ಪ ಅದರಲ್ಲಿ ಒಟ್ಟಿಗೆ ಇರಬೇಕು. ಅದ ಮಾಡಿದ್ರೆ ವರ್ಕೌಟ್ ಆಗ್ತದೆ. ಅದಕ್ಕೆ ಒಳ್ಳೆ ಫುಡ್ ಯಾವ್ದು? ಈಗ ಕೋಳಿ ಸಾಕಾಣಿಕೆ ಒಂದು ಒಳ್ಳೆ ಫುಡ್ ಆದ್ರೆ ಬಾಜರೆ ಕೊಡ್ಬೋದು, ಭತ್ತ ಬಾಜರೆ ಮಿಕ್ಸ್ ಮಾಡಿ ಕೊಡ್ಬೋದು. ಮರಿಗಳಿಗೆ ಫೀಡ್ ಬೇರೆ ಇದೆ, ಮರಿಗಳಿಗೆ ಬೇರೆ ಫೀಡ್ ಕೊಡ್ಬೇಕು. ಈಗ ನಿಮ್ದೀಗ ಮನೆಯಲ್ಲಿ ಈಗ ಒಂದು ಸಾಧಾರಣ ಎಷ್ಟು ಕೋಳಿ ಇರ್ಬೋದು? ಒಂದು 150 ಕೋಳಿ ಉಂಟು ಇವಾಗ. ಮತ್ತೆ ನೀವು ಈ ಫೈಟರ್ ಕೋಳಿ ಕೂಡ ಸಾಕ್ತೀರಾ? ಫೈಟರ್ ಇಲ್ಲ, ನನ್ನ ಹತ್ರ ಇರುವುದು ಹೆಚ್ಚಿ ಫೈಟ್ರೆ, ಕಾಟು ಇರುವುದಿಲ್ಲ. ಅಂದ್ರೆ ಫೈಟರ್ ಅನ್ನು ಕಟ್ಲಿಕ್ಕೆ ಮತ್ತೆ ದೇವರಿಗೆ ಕೊಯ್ಲಿಕ್ಕೆ ಅದು ರೇಟ್ ಜಾಸ್ತಿ ಆಗುತ್ತೆ. ಆದ್ರೆ ಕೆಲವರು ತಗೊಂಡು ಹೋಗ್ತಾರೆ, ಕೆಲವರು ಬೇಡ ಅಂತಾರೆ, ಹಾಗೆ. ಇದು ನಮ್ಮ ಚಂದ್ರಣ್ಣ ಕೋಳಿ ಸಾಕಾಣಿಕೆಯಲ್ಲಿ ಸ್ವಲ್ಪ ಒಳ್ಳೆ ಉತ್ಸಾಹದಲ್ಲಿ ಶುರು ಮಾಡಿದ್ರು. ಈಗ ತುಂಬಾ ಕೋಳಿ ಸಾಕಣೆ ಮಾಡ್ತಾ ಇದ್ದಾರೆ ಈಗ ಕೂಡ. ಅವ್ರಿಗೆ ಕೋಳಿ ಸಾಕಾಣಿಕೆ ಅಂದ್ರೆ ಮೂಕ ಪ್ರಾಣಿಗಳ ಮೇಲೆ ಸ್ವಲ್ಪ ಆಸೆ ಜಾಸ್ತಿ. ಮುಂಚೆಯಿಂದ ಕೂಡ ಮೂಕ ಪ್ರಾಣಿಗಳನ್ನ ಅಂದ್ರೆ ಕೋಳಿ ಇರ್ಬೋದು, ನಾಯಿ ಇರ್ಬೋದು, ದನ ಇರ್ಬೋದು. ಸೊ ಅವ್ರ ಮನೆಯಲ್ಲಿ ಎಲ್ಲಾ ಮೂಕ ಪ್ರಾಣಿಗಳನ್ನ ಸಾಕಿ ಪಳಗಿಸ್ತಾರೆ. ಸೊ ಆದ್ರಿಂದ ನಿಮ್ಗೆ ಎಲ್ಲಾದ್ರೂ ಕೋಳಿ ಬೇಕಂತ ಇದ್ರೆ ಇವ್ರ ಮನೆ ಕೂಡ ಬರ್ಬೋದು ತಕೊಂಡೋಗ್ಲಿಕ್ಕೆ. ಮತ್ತೆ ಚಂದ್ರಣ್ಣ ಮತ್ತೆ ಎಂತ ಹೇಳಲಿಕ್ಕೆ ಬಯಸ್ತೀರಾ? ಮತ್ತೇನಿಲ್ಲ, ಕೋಳಿ ಎಲ್ಲರೂ ಸಾಕುದಾದ್ರೆ ಒಳ್ಳೆ ಸಾಕಿ, ಒಳ್ಳೆ ಬೆನಿಫಿಟ್ ಇದೆ, ವರ್ಕೌಟ್ ಆಗ್ತದೆ. ಸರಿ, ಧನ್ಯವಾದಗಳು. ಥ್ಯಾಂಕ್ ಯು.